ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ 10ನೇ ತರಗತಿಯ ಪಾಠ 2 ಯಾವುದಪ್ಪ ಅಂದ್ರೆ ಬಹುಪದೋಕ್ತಿಗಳು. ನಿಮಗೆ ಈಗಾಗಲೇ ಏನಪ್ಪ ಅಂದ್ರ ವಾಸ್ತವ ಸಂಖ್ಯೆಗಳು ಎಂಬ ಅಧ್ಯಾಯದ ಸಂಪೂರ್ಣ ಲೆಕ್ಕಗಳನ್ನ ಆಲ್ರೆಡಿ ಮಾಡಿ ಹಾಕಿದ್ದೇನೆ. ಆ ವಿಡಿಯೋ ಬೇಕಿತ್ತಪ್ಪ ಅಂದ್ರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕೊಟ್ಟಿರ್ತೀನಿ, ಹೋಗಿ ವಿಡಿಯೋ ನೋಡ್ಬೋದು. ಯಾರೆಲ್ಲ ಚಾನಲ್ ಅನ್ನ ಮೊದಲೇ ಬಾರಿ ನೋಡ್ತಿರೋ ಚಾನಲ್ ಏನ್ ಮಾಡಬೇಕು, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮತ್ತು ನಿಮ್ಮ ಸ್ನೇಹಿತರು ಕೂಡ ಏನ್ ಮಾಡಬೇಕು, ಶೇರ್ ಮಾಡಬೇಕು. ವಿಡಿಯೋ ಕೊನೆಯವರು ನೋಡ್ರಿ, ಚೆನ್ನಾಗಿ ಕಲೀರಿ, ಚಂದ ಪಾಸ್ ಆರಿ. ನೋಡ್ರಿ, ಈಗ ಬಹುಪದೋಕ್ತಿಗಳು. ಈ ಬಹುಪದೋಕ್ತಿಯ ಇಂಟ್ರೊಡಕ್ಷನ್ ಅಂದ್ರೆ ಪರಿಚಯ. ಇದ್ರ ಪರಿಚಯ ಇಲ್ಲದೆ ನೀವು ಲೆಕ್ಕ ಮಾಡಬರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು. ಇವಾಗ ಮೊದಲೇ ಯಾವ್ದಪ್ಪ ಅಂದ್ರ ರೇಖಾತ್ಮಕ ಬಹುಪದೋಕ್ತಿ. ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಏನು? ಒಂದು ಬಹುಪದೋಕ್ತಿಯ ಮಹತ್ತಮ ಘಾತ ಡಿಗ್ರಿ 1 ಆಗಿದ್ದರೆ ಅದನ್ನು ರೇಖಾತ್ಮಕ ಬಹುಪದೋಕ್ತಿ ಎನ್ನುವರು. ಆದರ್ಶ ರೂಪ ಏನಪ್ಪಾ ಅಂದ್ರ ax + b = 0. ಡಿಗ್ರಿ ಅಂದ್ರೆ ಏನು? ಇಲ್ಲಿ ಮ್ಯಾಗ ನೀವು ಈ ರೀತಿ ಸ್ಕ್ವಯರ್ ಪ್ಲೇ ಬರ್ತಿರಲ್ಲ, ಇದಕ್ಕೆ ಡಿಗ್ರಿ ಅಂತ ಕರಿತೇವೆ. ಇದರ ಡಿಗ್ರಿ ಎಷ್ಟು? 2. ಬಟ್ ಈ ರೇಖಾತ್ಮಕ ಬಹುಪದೋಕ್ತಿ ಡಿಗ್ರಿ ಏನಿರ್ಬೇಕಂತ ಒಂದೇ ಇರ್ಬೇಕಂತ. ಈ ರೀತಿ ಯಾವುದೇ ಒಂದು ಸಂಖ್ಯೆ ಅಲ್ಲ, ಸಿ ಆರ್ ತಗೋ, ಡಿ ಆರ್ ತಗೋ, ಏನಾರ ನೀವು ಸಿಕ್ಕಿ ಬಂದು ತಗೋ. ಫಾರ್ ಎಕ್ಸಾಂಪಲ್ 6x + 7 = 0. ಇದರ ಡಿಗ್ರಿ ಏನದ? 1 ಅದ. ಅಂದ್ರ ರೇಖಾತ್ಮಕ ಬಹುಪದೋಕ್ತಿ ಆಗ್ಬೇಕಂದ್ರ ಅದರ ಮಹತ್ತಮ ಘಾತ ಡಿಗ್ರಿ ಎಷ್ಟಿರ್ಬೇಕಪ್ಪ ಅಂದ್ರ 1 ಆಗಿರ್ಬೇಕು. ಏನಾಗಿರ್ಬೇಕು? 1 ಆಗಿದ್ದರೆ ಅದನ್ನ ರೇಖಾತ್ಮಕ ಬಹುಪದೋಕ್ತಿ ಎಂದು ನಾವು ಕರಿತೀವಿ. ನೋಡ್ರಿ, ಅದ್ರ ಶೂನ್ಯತೆ ಏನಾಗಿರ್ತದಪ್ಪ ಅಂದ್ರ ರೇಖಾತ್ಮಕ ಬಹುಪದೋಕ್ತಿಯು 1 ಶೂನ್ಯತೆಯನ್ನ ಹೊಂದಿರುತ್ತದೆ. ಕೇಳ್ತಾರೆ ನಿಮಗ 1 ಮಾರ್ಕ್ಸ್ ಏನ ಕೇಳ್ತಾರ? ರೇಖಾತ್ಮಕ ಬಹುಪದೋಕ್ತಿ ಎಷ್ಟು ಶೂನ್ಯತೆಯನ್ನ ಹೊಂದಿರ್ತದ್ರಿ ಸರ್ ಅಂದ್ರ 1 ಶೂನ್ಯತೆಯನ್ನ ಹೊಂದಿರ್ತದ್ರಿ ಮಕ್ಕಳ. ಇನ್ನ ಉದಾಹರಣೆ ನಿಮ್ಗೆ ಹೇಳದಲ್ಲ, 5x + 6 = 0, 3x + 9 = 0, ಅಥವಾ 10x + 20 = 0. ಈ ರೀತಿ ಉದಾಹರಣೆಗಳನ್ನ ನೀವು ಬರ್ಕೋಬಹುದು. ಇನ್ನೇನಪ್ಪಾ ಅಂದ್ರ ಮತ್ತೊಂದು ಬಹುಪದೋಕ್ತಿ ಬರ್ತದ. ಯಾವುದಪ್ಪ ಅಂದ್ರೆ ವರ್ಗ ಬಹುಪದೋಕ್ತಿ. ವರ್ಗ ಅಂದ್ರೆ ಏನು? ವರ್ಗ ಅಂದ್ರೆ 2. ಓಕೆ, ಅಂದ್ರ ಡಿಗ್ರಿ ಎಷ್ಟಿರ್ಬೇಕು ಇಲ್ಲಿ? 2. x² + 2x + 6 = 0. ಓಕೆನಾ? ಈ ರೀತಿ ಕೂಡ ಬರಿಬಹುದು. ಇದರ ಆದರ್ಶ ರೂಪ ಕೂಡ ಅದ, ಹೇಳ್ಕೊಡ್ತೀನಿ ನೋಡ್ರಿ. ಈಗ ನೋಡ್ರಿ, ಒಂದು ಬಹುಪದೋಕ್ತಿಯ ಮಹತ್ತಮ ಘಾತ ಡಿಗ್ರಿ 2 ಆಗಿದ್ದರೆ ಅದನ್ನು ವರ್ಗ ಬಹುಪದೋಕ್ತಿ ಎನ್ನುವರು. ನೋಡ್ರಿ, ವರ್ಗ ಬಹುಪದೋಕ್ತಿ ಆಗಿರ್ಬೇಕಪ್ಪ ಅಂದ್ರ ಅದು ಮಹತ್ತಮ ಅಂದ್ರ ಅತಿ ಹೆಚ್ಚು ಡಿಗ್ರಿ ಏನಾಗಿರ್ಬೇಕು? ಅದು 2 ಇರ್ಬೇಕು. 2ಕ್ಕಿಂತ ಹೆಚ್ಚಾದ್ರೂ ಘನ ಐತದ, 2ಕ್ಕಿಂತ ಕಮ್ಮ ಆದ್ರೆ ರೇಖಾತ್ಮಕ ಐತದ. ವರ್ಗ ಬೇಕಂದ್ರ ನಮಗೆ 2 ಇರಬೇಕು. ಈಗ ಆದರ್ಶ ರೂಪ ನಿಮಗೆ ಕೇಳಬಹುದು. ಆದರ್ಶ ರೂಪ ಏನು? ax² + bx + c = 0. ಓಕೆ, ವರ್ಗ ಬಹುಪದೋಕ್ತಿಯು ಎಷ್ಟು ಶೂನ್ಯತೆ ಹೊಂದಿರ್ತದಪ್ಪ ಅಂದ್ರ 2 ಶೂನ್ಯತೆಗಳನ್ನ ಹೊಂದಿರ್ತದ್ರಿ. ನಿಮಗೆ ಕೇಳ್ತಾರ ಆದರ್ಶ ರೂಪ ಬರೆಯಿರಿ ಎದರದು? ವರ್ಗ ಬಹುಪದೋಕ್ತಿದು. ಮತ್ತ ರೇಖಾತ್ಮಕ ಬಹುಪದೋಕ್ತಿ ಆದರ್ಶ ರೂಪ ಬರೀರಿ, ಇದು ಬರಿಬೇಕು. ವರ್ಗದ ಕೇಳಿದ್ರೆ ಇದು ಬರಿಬೇಕು. ಅದು ಎಷ್ಟು ಶೂನ್ಯತೆ ಹೊಂದಿರ್ತದ್ರಿ? ಅದು 1 ಶೂನ್ಯತೆ ಹೊಂದಿರ್ತದ್ರಿ. ಇದು ಎಷ್ಟು ಶೂನ್ಯತೆಯನ್ನ ಹೊಂದದ್ರಿ? ಇದು 2 ಶೂನ್ಯತೆ ಹೊಂದಿರ್ತದ್ರಿ. ಈ ರೀತಿ ನೀವು ಬರೀ ಅಂದ್ರ ಇಲ್ಲಿ ಮಹತ್ತಮ ಡಿಗ್ರಿ ಎಷ್ಟಿರ್ಬೇಕು? 2 ಇರಬೇಕು, 3 ಆಗಬಾರ್ದು. ಈ ರೀತಿ ಬರೋರು. ಅಥವಾ 10x² + 9x + 4 = 0. ಇದು ಕೂಡ ಏನಪ್ಪಾ ಅಂದ್ರೆ ವರ್ಗ ಬಹುಪದೋಕ್ತಿ. ಓಕೆ, ವರ್ಗ ಬಹುಪದೋಕ್ತಿ ತಿಳಿತಂತ ಅನ್ಕೊಂಡಿದ್ ಮಕ್ಕಳ. ವಿಡಿಯೋ ಹೇಗೆ ಅನಿಸ್ತಂತ ನಮಗೆ ನೋಡೋಕೆ ನೀವು ಕಮೆಂಟ್ ಮಾಡಿ ನಮ್ಗೆ ಗೊತ್ತಾಯ್ತು ನಿಮ್ಗೆ ಕ್ಲಾಸ್ ತಿಳಿತದ ಏನು ಸುಮ್ಮನೆ ತಲೆ ಆಡಾಡ್ಸಿರಂತ. ಸ್ವಲ್ಪ ಚಂದ ಹೋದ್ರೆ 10ನೇ ಅದಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇವೆಲ್ಲ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ಘನ ಬಹುಪದೋಕ್ತಿ. ಓಕೆ, ಯಾವುದು? ಘನ ಬಹುಪದೋಕ್ತಿ. ಘನ ಅಂದ್ರೇನು? 3. ಘನ ಅಂದ್ರೇನು? 3 ಅಂದ್ರ ಘನ ಬಹುಪದೋಕ್ತಿದಾಗ ಏನಿರ್ತದ? ಒಂದು ಬಹುಪದೋಕ್ತಿಯು ಮಹತ್ತಮ ಡಿಗ್ರಿ 3 ಆಗಿದ್ದರೆ ಅದನ್ನು ಘನ ಬಹುಪದೋಕ್ತಿ ಎಂದು ಕರೆಯುತ್ತೇವೆ. ಇದರ ಆದರ್ಶ ರೂಪ ax³ + bx² + cx + d = 0. ಇದ್ರದ್ದು ಏನಪ್ಪಾ ಅಂದ್ರೆ ಶೂನ್ಯತೆ ಎಷ್ಟಾಗಿರ್ತದಪ್ಪ ಅಂದ್ರ ಇದು 3 ಆಗಿರ್ತದ. ಇದ್ರ ಶೂನ್ಯತೆ ಎಷ್ಟು? 3. ಇದನ್ನ ಈ ರೀತಿ ಬರೀ ನೋಡ್ರಿ. ಇದರ ಉದಾಹರಣೆ ಸುಮ್ಮನೆ ಅಷ್ಟೇ. 5x³ + 3x² + 2x + 1 = 0. ಇದು ಯಾಕ ಮತ್ತು ಬರ್ರಿ? 3x³ + 4x² + 4x + 2 = 0. ಒಟ್ಟ ನಿಮಗೆ ಮಹತ್ತಮ ಡಿಗ್ರಿ 3 ಅಷ್ಟೇ ಆಗಿರ್ಬೇಕು ಇಲ್ಲಿ. ಅದಕ್ಕೆ ಮಾತ್ರ ಘನ ಬಹುಪದೋಕ್ತಿ ಅಂತ ಕರಿತೀವಿ. ಈಗ ಏನ್ ಕಲ್ತ್ ನೀವು? ರೇಖಾತ್ಮಕ ಬಹುಪದೋಕ್ತಿ ಕಲ್ತ್ರಿ,
ವರ್ಗ ಬಹುಪದೋಕ್ತಿ ಕಲ್ತ್ರಿ, ಘನ ಬಹುಪದೋಕ್ತಿ ಕಲ್ತ್ರಿ. ರೇಖಾತ್ಮಕದಾಗ ಮಹತ್ತಮ ಡಿಗ್ರಿ 1 ಆಗಿರ್ಬೇಕು, ವರ್ಗದಾಗ ಮಹತ್ತಮ ಡಿಗ್ರಿ 2 ಆಗಿರ್ಬೇಕು. ಇಲ್ಲಿ ಘನದಾಗ ಏನಪ್ಪಾ ಅಂದ್ರೆ 3 ಆಗಿರ್ಬೇಕು. ಇಲ್ಲಿ ಶೂನ್ಯತೆ 1 ಇರ್ತದ, ಇಲ್ಲಿ ಶೂನ್ಯತೆ 2 ಬರ್ತಾವ, ಇಲ್ಲಿ ಶೂನ್ಯತೆ 3 ಬರ್ತಾವ. ಇದರ ಆದರ್ಶ ರೂಪ ಕಲ್ತ್ರಿ, ಇದರ ಆದರ್ಶ ರೂಪ ಕಲ್ತ್ರಿ, ಇದರ ಆದರ್ಶ ರೂಪ ಕಲ್ತ್ರಿ. ಇದನ್ನ ಏನ್ ಮಾಡ್ಬೇಕು ಮಕ್ಕಳ, ನೀವೆಲ್ಲ ಬರ್ಕೋಬೇಕು. ಬರ್ಕೊಂಡ್ರೆ ಮಾತ್ರ ನಿಮ್ಗೆ ಅರ್ಥ ಆಯ್ತದ. ಇನ್ನ ನೆಕ್ಸ್ಟ್ ನೋಡ್ರಿ, ಕೆಲವು ಸೂತ್ರಗಳು ಬರ್ತಾವ ಇಂಪಾರ್ಟೆಂಟು. ನೋಡ್ರಿ ಇಲ್ಲಿ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ. ನೋಡ್ರಿ ಇದೇನಪ್ಪಾ ಅಂದ್ರ ಶೂನ್ಯತೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಯಾವ್ದಪ್ಪ ಅಂದ್ರ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಇಂಪಾರ್ಟೆಂಟ್ ಸೂತ್ರ, ಯಾಕಂದ್ರ 1 ಮಾರ್ಕ್ಸಿಗೆ ಬರುವಂತ ಕ್ವಶನ್ಕ ಇದು ಹಾಕಿನಪ್ಪ ಅಂದ್ರೆ ನೀವು ಉತ್ತರವನ್ನು ತೆಗಿಬೇಕಾಗಿರ್ತದ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಓಕೆ, ನೆಕ್ಸ್ಟ್ ನೋಡ್ರಿ ಮತ್ತೆ ಸೂತ್ರ ಬರ್ತಾವ. ಇಂಪಾರ್ಟೆಂಟ್ ಸೂತ್ರ ಇಲ್ಲಿಲ್ಲ, ಯಾವ ಫಾಲ್ತು ಸೂತ್ರ ಇಲ್ಲ. ನೋಡ್ರಿ ಶೂನ್ಯತೆಗಳ ಗುಣಲಬ್ಧ ಕಂಡುಹಿಡಿಯುವಂತ ಸೂತ್ರ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಅದೇನಿತ್ತು, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಇತ್ತು ಸೂತ್ರ. ಓಕೆನಾ, ಬಿ ಬೈ ಏನೇ ಇತ್ತಾ? ಓಕೆ, ಬಿ ಬೈ ಏನೇ ಅದ. ಓಕೆ, ಇನ್ನು ಇದೇನಪ್ಪ ಅಂದ್ರೆ ಗುಣಲಬ್ಧ ಕಂಡಿದೇನು, ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಓಕೆ, ಏನು ಇಂಪಾರ್ಟೆಂಟ್ ಸೂತ್ರ ನೋಡ್ರಿ, ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ಲೆಕ್ಕ ಸೂತ್ರ. ಇದು ಅಭ್ಯಾಸ 2.2 ಹೆಲ್ಪ್ ಆಯ್ತದ ಭಾಳ. ಓಕೆ, ಸೂತ್ರ ನೋಡ್ರಿ ಯಾವ್ಯಾವು. ಮೊದಲನೇದು ಎ ಪ್ಲಸ್ ಬೀಟಾ ಪ್ಲಸ್ ವೈ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಓಕೆ, ಇನ್ನೊಂದು ಎ ಬೀಟಾ ಪ್ಲಸ್ ಬೀಟಾ ವೈ ಪ್ಲಸ್ ವೈ ಎ ಇಸ್ ಈಕ್ವಲ್ ಟು ಸಿ ಬೈ ಎ. ಓಕೆ, ಎ ಬೀಟಾ ವೈ ಇಸ್ ಈಕ್ವಲ್ ಟು ಮೈನಸ್ ಡಿ ಬೈ ಎ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಶೂನ್ಯತೆಗಳು ಕೊಟ್ಟಾಗ ವರ್ಗ ಸಮೀಕರಣ ರಚಿಸುವುದು. ಯಾವ್ದಪ್ಪ ಅಂದ್ರೆ ವರ್ಗ ಸಮೀಕರಣ ರಚಿಸುವುದು. ನೋಡ್ರಿ ಅಂದ್ರೆ ವರ್ಗ ಸಮೀಕರಣ ಕೊಟ್ಟಾಗ ನಾವು ಅದು ಏನು ಮಾಡಬೇಕು ಅಂದ್ರೆ, ಹೇಗೆ ಶೂನ್ಯತೆ ಕೊಟ್ಟಿರ್ತಾರೆ ಅದಕ್ಕೆ ವರ್ಗ ಸಮೀಕರಣ ಹೇಗೆ ರಚನೆ ಮಾಡ್ಬೇಕಂತ ನೋಡ್ರಿ. ಏನು, ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 0. ಇದೇನಪ್ಪ ಅಂದ್ರೆ ರಚನೆ ಮಾಡೋದು. ಈಗೇನಪ್ಪ ಅಂದ್ರೆ ಅಭ್ಯಾಸ 2.1 ಲೆಕ್ಕಗಳನ್ನು ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಏನು ಮಾಡಬೇಕು, ಕೊನೆಯವರು ನೋಡ್ರಿ. ವಿಡಿಯೋ ಹೇಗೆ ಅನಿಸ್ತಂತ ನಮಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು. ಆದಷ್ಟು ನಿಮ್ಮ ಸ್ನೇಹಿತರು ಕೂಡ ಏನು ಮಾಡಬೇಕು, ಶೇರ್ ಮಾಡಬೇಕು. ಇದೇ ರೀತಿ ವಿಡಿಯೋಗಳಿಗೆ ಏನು ಮಾಡಬೇಕು, ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಮತ್ತು ಇನ್ಸ್ಟಾ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿದ್ದೀನಿ, ಹೋಗಿ ನೋಡ್ಬೋದು. ನಮ್ಮಲ್ಲಿ ಏನಪ್ಪ ಅಂದ್ರೆ 6ರಿಂದ 10ನೇ ತರಗತಿ ಎಲ್ಲ ರೀತಿಯ ವಿಡಿಯೋ ದೊರೆತಾವ. ಆಲ್ ಕಾಂಪಿಟೇಟಿವ್ ವಿಡಿಯೋ ಸಿಗ್ತಾವ. ಆಲ್ ಟ್ರಾವೆಲ್, ಫುಡ್, ನಿಮ್ಗೆ ಏನು ಬೇಕು ಆಲ್ ಇನ್ ಒನ್ ಅಂತೇನಪ್ಪ ಅಂದ್ರೆ ನಮ್ಮ ಚಾನಲ್ ಇರ್ತದೆ. ಆದಷ್ಟು ಅದಕ್ಕೆ ಸಪೋರ್ಟ್ ಮಾಡಿರಿ. ಓಕೆ, ನೋಡ್ರಿ ಮೊದಲನೇ ಪ್ರಶ್ನೆ ಏನಪ್ಪ ಅಂದ್ರೆ ಅಭ್ಯಾಸ 2.1 ಪ್ರಶ್ನೆ ಏನದ, y ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ದ ನಕ್ಷೆಯನ್ನು ಕೆಳಗೆ ಚಿತ್ರ 2.10ರಲ್ಲಿ ನೀಡಿದ್ದು, ಇಲ್ಲಿ ಪಿ ಆಫ್ ಎಕ್ಸ್ ಎಂಬುದು ಬಹುಪದೋಕ್ತಿಯಾಗಿದೆ. ಪ್ರತಿ ಸಂದರ್ಭದಲ್ಲಿಯೂ ಪಿ ಆಫ್ ಎಕ್ಸ್ ದ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡ್ರಿ. ಅಂದ್ರೆ ಇಲ್ಲಿ ನಿಮಗೊಂದು ಒಂದು RN ಗ್ರಾಫ್ ಕೊಟ್ರ, ಚಿತ್ರ ಕೊಟ್ರ, ಅದರೊಳಗೆ ಪಿ ಆಫ್ ಎಕ್ಸ್ನ ಶೂನ್ಯತೆಯನ್ನು ಕಂಡುಹಿಡಿಬೇಕು ಮಕ್ಕಳ. ಅಷ್ಟೇ. ಪಿ ಆಫ್ ಎಕ್ಸ್ ಅಂದ್ರೆ ಏನು ನಿಮ್ಗೆ ಗೊತ್ತದ. ಈಗ ಒಂದು ಗ್ರಾಫ್ ಅಂತಂದಾಗ ಇದು ಯಾ ಆಕ್ಸಿಸ್ ಇರ್ತದೆ, ಇದು ವೈ ಆಕ್ಸಿಸ್ ಇರ್ತದೆ, ಇದು ಎಕ್ಸ್ ಆಕ್ಸಿಸ್ ಇರ್ತದೆ. ಓಕೆ, ನಮ್ಮ ಪಿ ಆಫ್ ಎಕ್ಸ್ ಅಂತ ಕೇಳೇನ. ಪಿ ಆಫ್ ಎಕ್ಸ್ ಅಂದ್ರ ಇಲ್ಲಿ ಪಿ ಆಫ್ ಎಕ್ಸ್ ಅಂದ್ರ ಯಾವುದು ಇರ್ತದ, ಇದು ಇರ್ತದ, ಇದು ಲೈನ್ ಅಲ್ಲ, ಯಾವುದು ಈ ಲೈನ್. ಓಕೆನಾ, ಇದಕ್ಕೇನು ಕರಿತೀವಿ, ಪಿ ಆಫ್ ಎಕ್ಸ್ ಅಂತ ಕರಿತೀವಿ. ಇಲ್ಲಿ ಯಾವುದಾದ್ರೂ ರೇಖೆ ಏನು ಛೇದಿಸ್ಕಿನ ಹೋಗ್ಯದೇನು, ಇಲ್ಲಿ ಹೋಗಿಲ್ಲ. ಬಟ್ ವಾಯ್ಗೆ ಹೋಗ್ಯದ. ನಮಗೆ ವಾಯ್ ಕೇಳಿಲ್ಲವ, ಏನು ಕೇಳ್ಯಾನ, ಪಿ ಆಫ್ ಎಕ್ಸ್ ಕೇಳ್ಯಾನ. ಅಂದ್ರೆ ಇದರಲ್ಲಿ ಯಾವುದೇ ರೀತಿಯ ರೇಖೆಗಳು ಈ ರೀತಿ ಛೇದವಾಗಿ ಹೋಗ್ಯವೇನೋ, ಹೋಗಿಲ್ಲ. ಅದಕ್ಕಾಗಿ ಇದ್ರ ಶೂನ್ಯತೆ ಏನು, ಇದ್ರ ಶೂನ್ಯತೆ ಎಷ್ಟಪ್ಪ ಅಂದ್ರೆ 0. ಇನ್ನು ಎರಡನೇ ಚಿತ್ರ ನೋಡ್ರಿ. ಓಕೆ, ಇದ್ರೂ ಕೂಡ ಎಷ್ಟು ರೇಖೆ ಛೇದ ನೋಡ್ರಿ. ಇದು ಎಕ್ಸ್ ಆಕ್ಸಿಸ್ ಲೈನ್, ಪಿ ಆಫ್ ಎಕ್ಸ್ ಅಂದ್ರೆ ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ನೋಡ್ರಿ ಎಷ್ಟು ಲೈನ್ ಹೋಗ್ಯಾವ, ಇಲ್ಲಿ ಒಂದು ಕಟ್ಟಾಗ್ಯದ, ಇಲ್ಲಿ ಮಾತ್ರ ಛೇದಿಸಿದ. ಅಂದ್ರೆ ಏನು, ಇದ್ರ ಶೂನ್ಯತೆ 1. ಇಂಪಾರ್ಟೆಂಟ್ ನೋಡ್ರಿ, 1 ಮಾರ್ಕ್ಸಿಗೆ ಬರುವಂಥ ಕ್ವಶನ್ ಇರ್ತಾವ. ಇಂಥ ಕ್ವಶನ್ ಬಿಟ್ರಪ್ಪ ಅಂದ್ರೆ ಸುಮ್ಮನೆ ಫೇಲ್ ಆಯ್ತಿರಿ. ಬಟ್ ಚಂದ ಓದ್ರಿ. ನಮ್ಮಲ್ಲಿ ಏನಪ್ಪ ಅಂದ್ರೆ ಸೈನ್ಸ್ ಸಿಗ್ತದ, ಮ್ಯಾಥ್ಸ್ ಸಿಗ್ತದ, ನೆಕ್ಸ್ಟ್ ಹಿಂದಿ ಸಿಗ್ತದ, ಇಂಗ್ಲೀಷ್ ಸಿಗ್ತದ. ಆಲ್ಮೋಸ್ಟ್ ನಿಮ್ಗೆ ಏನೇನು ಇಂಪಾರ್ಟೆಂಟ್ ಅವಲ್ಲ ಎಲ್ಲ ವಿಡಿಯೋ ದೊರೆತು. ಆದಷ್ಟು ವಿಡಿಯೋನ ಏನು ಮಾಡಬೇಕು, ಶೇರ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕೊನೆಯವರು ನೋಡ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಚಿತ್ರ ಯಾವುದಪ್ಪ ಅಂದ್ರೆ ಓಕೆ, ಇಲ್ಲಿ ನೋಡ್ರಿ ಪಿ ಆಫ್ ಎಕ್ಸ್ ಅಂತ ಹೇಳಿ ನಮಗೆ ಪಿ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಅಷ್ಟೇ, ಎಕ್ಸ್ ಎಕ್ಸ್ ಅಷ್ಟೇ ನೋಡ್ರಿ.
ಪಿ ಎಫ್ ವೈ ಕೊಟ್ಟಿನಪ್ಪ ಅಂದ್ರೆ ವೈ ಎಕ್ಸ್ ನೋಡ್ರಿ ಅಷ್ಟೇ. ಪಿ ಎಫ್ ಎಕ್ಸ್ ಕೊಟ್ಟನ ಎಕ್ಸ್ ನೋಡು, ವೈ ಕೊಟ್ರೆ ವೈ ನೋಡು, ವೈ ಕೊಟ್ರೆ ಇದು ನೋಡಬೇಕು, ಎಕ್ಸ್ ಕೊಟ್ರೆ ಇದು ನೋಡಬೇಕು. ಓಕೆ, ಎಕ್ಸ್ ಎಕ್ಸಿಸ್ ಇದನ್ನ. ಓಕೆ, ಎಕ್ಸ್ ಎಕ್ಸ್ನ ಇಷ್ಟಲ್ಲಿ ಕಟ್ಟಾಗಿ ನೋಡ್ರಿ ಎಷ್ಟು ಸಲ ಛೇದಿಸ್ಯಾವ ರೇಖೆಗಳು 1 2 ಅಂದ್ರೆ ಇದ್ರ ಶೂನ್ಯತೆ ನೋಡ್ರಿ ಎಷ್ಟು ಸಲ ಛೇದಿಸ್ಯಾವ ನೋಡ್ರಿ ಚಂದ. ಇಲ್ಲೊಂದು ಅದ. ಓಕೆ, ಎಷ್ಟು 1 ಓಕೆ 2 ಮತ್ತು ಇನ್ನೊಂದು 3 ಎಷ್ಟು 3 ತಲೆ ಛೇದಿಸಿದ. 3 ತಲೆ ಛೇದಿಸಿದಪ್ಪ ಅಂದ್ರೆ ಶೂನ್ಯತೆ ಎಷ್ಟು? ಶೂನ್ಯತೆ 3 ಆಗಿರ್ತದ. ಇನ್ನು ನೆಕ್ಸ್ಟ್ ನೋಡ್ರಿ ಚಿತ್ರ ಯಾವುದು? ಓಕೆ, ಈ ರೀತಿ ಕೊಟ್ಟನ್ ಚಿತ್ರ. ಇದು ಎಕ್ಸ್ ಎಕ್ಸಿಸ್ ಪಿ ಆಫ್ ಎಕ್ಸ್ ನೋಡ್ಬೇಕು ನಾವು. 1 2 ತಲೆ ಛೇದಿಸಿದ ಅಂದ್ರೆ ಇದು ಶೂನ್ಯತೆ ಎಷ್ಟು? 2. ಭಾಳ ಈಜಿ ಲೆಕ್ಕ ಹೋಗ್ಬಟ್ಟ, ಇಂಥ ಲೆಕ್ಕ ಮಿಸ್ ಮಾಡ್ಕೊಡ್ರಿ ಎಕ್ಸಾಮ್ ಅಂದ್ರೆ. ನೆಕ್ಸ್ಟ್ ನೋಡ್ರಿ ಏನು? ಎಕ್ಸ್ ಎಕ್ಸಿಸ್ ಪಿ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಎಕ್ಸ್ ನೋಡ್ಬೇಕು. ಓಕೆ, 1 2 3 4. ಓಕೆ, ಎಷ್ಟು ತಲೆ ಛೇದಿಸಿದ? 4 ತಲೆ ಛೇದಿಸಿದ ಅಂದ್ರೆ ಇದ್ರದ್ದು ಏನು ಶೂನ್ಯತೆ? ಇದ್ರ ಶೂನ್ಯತೆ ಏನಪ್ಪ ಅಂದ್ರೆ 4 ಆಗಿರ್ತದ. ಓಕೆ, ಇನ್ನು ಮತ್ತೊಂದು ಚಿತ್ರ ನೋಡ್ರಿ. ಲಾಸ್ಟ್ ಕೊನೆ ಚಿತ್ರ ಯಾವ್ದಪ್ಪ ಅಂದ್ರೆ ಈ ರೀತಿ ಕೊಟ್ಟ ಪಿ ಆಫ್ ಎಕ್ಸ್ ಇದು ನೋಡ್ಬೇಕಲ್ಲ. ಓಕೆ ನೋಡ್ರಿ, ಏನು ಇಲ್ಲೊಂದು ಛೇದಿಸಿದ, ಇಲ್ಲೊಂದು ಛೇದಿಸಿದ, ಇದು ಒಂದೇ ನೋಡ್ರಿ, ಇದು ಈ ರೀತಿ ಅದ. ಓಕೆ, ಇದು ಈ ರೀತಿ ಅದ. ಓಕೆ, 1 2 3 ಎಷ್ಟು ತಲೆ ಛೇದಿಸಿದ? 3 ತಲೆ ಛೇದಿಸಿದ. ಅದಕ್ಕಾಗಿ ಇದ್ರ ಶೂನ್ಯತೆ ಎಷ್ಟು? 3 ಆಗಿರ್ತದ. ಇನ್ನು ಅಭ್ಯಾಸ 2.2 ಲೆಕ್ಕ ಬೇಕಾಗಿದ್ದಪ್ಪ ಏನು ಮಾಡ್ಬೇಕು ನೀವು? ಪಾರ್ಟ್ 2 ಅಂತ ಕಮೆಂಟ್ ಮಾಡ್ಬೇಕು. ಕನಿಷ್ಠ ಎಷ್ಟಪ್ಪ ಅಂದ್ರೆ 10 ಕಮೆಂಟ್ ಇದ್ರೆ ಪಾರ್ಟ್ 2 ವಿಡಿಯೋ ಮಾಡಿ ಹಾಕ್ತೀನಿ. ಇಲ್ಲಿವರೆಗೂ ವಿಡಿಯೋ ಹೇಗೆ ಅನಿಸ್ತಂತ ಏನು ಮಾಡಬೇಕು? ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಆದಷ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋ ಕೊನೆಯವ್ರು ನೋಡಿದ್ದಕ್ಕೆ ಥ್ಯಾಂಕ್ ಯು.